ಅಭಿಮಾನಿ ಚಕ್ರವರ್ತಿ ಕಿಚ್ಚ ಸುದೀಪ್ ಕಣ್ಣೀರು. ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಕಣ್ಣೀರು. ಅಭಿಮಾನಿಗಳಲ್ಲಿ ಭಾರಿ ಆಕ್ರೋಶ, ಆತಂಕ. ಯಾಕಾಗಿ ಕಿಚ್ಚ ಸುದೀಪ್ ಅವರು ಕಣ್ಣೀರು ಹಾಕಿದ್ರು? ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಕಣ್ಣೀರು. ಅಭಿಮಾನಿಗಳಲ್ಲಿ ಭಾರಿ ಆತಂಕ. ಯಾಕಾಗಿ ಕಿಚ್ಚ ಸುದೀಪ್ ಅವರು ಕಣ್ಣೀರು ಹಾಕಿದ್ರು? ಗೆಳೆಯನಿಂದಲೇ ಹೊರಬಂದ ಅಸಲಿ ಕತೆ. ಹಾಗಾದ್ರೆ ಅರುಣ್ ಸಾಗರ್ ಕಿಚ್ಚನ ಬಗ್ಗೆ ಹೇಳಿದ್ದೇನು? ಹುಚ್ಚ ಸಿನಿಮಾದ ನಂತರವೂ ಕಿಚ್ಚನಿಗೆ ತಪ್ಪದ ಸಂಕಷ್ಟ. ವಾಲಿ ಸಿನಿಮಾದಲ್ಲಿ ನಡೆದ ದುರಂತ ಹೇಳತೀರದ್ದು. ಈ ಸಿನಿಮಾ ಆಡಿಯೋ ಲಾಂಚ್ ವೇಳೆ ದೊಡ್ಡ ಸಮಸ್ಯೆ ಎದುರಾಗಿತ್ತು. ಕಾರಿಂದ ಇಳಿದು ಬಂದಂತಹ ಸುದೀಪ್ ನೋವಿನಲ್ಲಿದ್ದು. ವಾಲಿ ಸಿನಿಮಾದ ಆಡಿಯೋ ಲಾಂಚ್ಗೆ ಯಾರು ಕೂಡ ಬರಲಿಲ್ಲ. ನಾನು ಸುದೀಪ್ಗೆ ಸಮಾಧಾನ ಮಾಡಿದ್ದೆ ಅಂತ ಹೇಳಿ ಅರುಣ್ ಸಾಗರ್ ಹೇಳಿಕೆಯನ್ನ ಅಥವಾ ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ. ಅಸಲಿಗೆ ಹುಚ್ಚ ಸಿನಿಮಾ ಏನಿದೆ ಅದು ಒಂದು ಲೆವೆಲ್ ಅಲ್ಲಿ ಹಿಟ್ ಆಗಿತ್ತು. ಅದಾದ್ರೂ ಕೂಡ ಸುದೀಪ್ಗೆ ಸಂಕಷ್ಟ ತಪ್ಪಿರಲಿಲ್ಲ ಅನ್ನೋದ್ರ ಬಗ್ಗೆ ಅವರ ಕ್ಲೋಸ್ ಫ್ರೆಂಡ್ ಅರುಣ್ ಸಾಗರ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ವಾಲಿ ಸಿನಿಮಾ 2001ರಲ್ಲಿ ತೆರೆ ಕಂಡಿರುವಂತಹ ಸಿನಿಮಾ. ಆ ಸಿನಿಮಾದ ವೇಳೆ ಏನೆಲ್ಲ ದುರಂತಗಳಾಯ್ತು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಅರುಣ್ ಸಾಗರ್ ಅವರು ಹೇಳ್ತಾ ಬಂದಿದ್ದಾರೆ. ಅರುಣ್ ಸಾಗರ್ ಅವರು ಈಗಿನ ಫ್ರೆಂಡ್ಶಿಪ್ ಅಲ್ಲ, ಅವರು ತುಂಬಾ ವರ್ಷದ ಹಿಂದಿನ ಫ್ರೆಂಡ್ಶಿಪ್. ಸಾಕಷ್ಟು ನೋವಿನ ಸಮಯದಲ್ಲಿ, ಸಾಕಷ್ಟು ವಿಚಾರಗಳಲ್ಲಿ, ನಲಿವಿನ ಸಂದರ್ಭದಲ್ಲಿ ಎಲ್ಲಾ ಟೈಮಲ್ಲೂ ಕೂಡ ಸುದೀಪ್ ಅವರಿಗೆ ಸಾಥ್ ಕೊಟ್ಟಿದ್ದು ಅರುಣ್ ಸಾಗರ್ ಅವರು. ಬಿಗ್ ಬಾಸ್ ನ ಸ್ಪರ್ಧಿ ಕೂಡ ಆಗಿದ್ರು ಅರುಣ್ ಸಾಗರ್ ಅವರು. ಅರುಣ್ ಸಾಗರ್ ಅವರು ಒಂದು ಹೇಳಿಕೆಯನ್ನ ನೀಡಿದ್ದಾರೆ. ಅದು ಕೂಡ ಹಳೆಯ ಘಟನೆಯನ್ನ ಮತ್ತೆ ಆಲೋಚನೆ ಮಾಡಿ ಅಥವಾ ಮತ್ತೆ ನೆನಪು ಮಾಡಿಕೊಂಡು ಹೇಳಿದ್ದಾರೆ. ಅಭಿಮಾನಿಗಳಲ್ಲಿ ಕಿಚ್ಚ ಸುದೀಪ್ ಅವರು ಕಣ್ಣೀರು ಹಾಕಿದ್ದಾರೆ ಅಂತ ಹೇಳಿ ಆತಂಕ ಶುರುವಾಗಿದೆ. ಹಾಗಾದ್ರೆ ಗೆಳೆಯ ಹೇಳಿರುವಂತಹ ಸತ್ಯ ಏನು? ವಾಲಿ ಸಿನಿಮಾದಲ್ಲಿ ಒಂದು ದುರಂತ ನಡೆದಿತ್ತು. ಅದು ಹೇಳತೀರದ ದುರಂತ ಆಗಿತ್ತು. ಆ ಸಿನಿಮಾದ ಆಡಿಯೋ ಲಾಂಚ್ನ ವೇಳೆ ಒಂದು ಸಮಸ್ಯೆ ಎದುರಾಗಿತ್ತು. ಸುದೀಪ್ ಅವರು ಕಾರಲ್ಲಿರ್ತಾರೆ, ಕಾರಿಂದ ಇಳಿದು ಬರ್ತಾರೆ. ಅದು ಕೂಡ ನೋವಿನಲ್ಲಿ ಇಳಿದು ಬರ್ತಾರೆ. ಏನಾಯ್ತು ಗೆಳೆಯ ಅಂತ ನಾನು ಕೇಳಿದ್ದಕ್ಕೆ, ಒಂದು ಸಿನಿಮಾವನ್ನ, ಅದು ಕೂಡ ವಾಲಿ ಸಿನಿಮಾವನ್ನ ನೋಡಿ ಜನಕ್ಕೆ ಅಂತ ಹೇಳೋಕೆ ಒಂದು ಚಾನಲ್ ಬಂದಿರುತ್ತೆ. ಆ ಚಾನಲ್ ಒಂದು ಇಂಟರ್ವ್ಯೂ ಇರುತ್ತೆ. ಅದಕ್ಕೆ ಯಾರು ಕೂಡ ಬಂದಿರೋದಿಲ್ಲ. ಆ ಸಿನಿಮಾದಿಂದ ಆಡಿಯೋ ಲಾಂಚ್ಗೂ ಕೂಡ ಯಾರು ಬಂದಿರೋದಿಲ್ಲ. ಅದನ್ನ ಯೋಚನೆ ಮಾಡಿಕೊಂಡು ಸುದೀಪ್ ಅವರು ಕಣ್ಣೀರು ಹಾಕ್ತಾರೆ. ಆ ಸಂದರ್ಭದಲ್ಲಿ ಅರುಣ್ ಸಾಗರ್ ಅವರು ಸಮಾಧಾನ ಮಾಡ್ತಾರೆ. ಎಲ್ರಿಗೂ ಕೂಡ ಒಂದು ಟೈಮ್ ಬಂದೇ ಬರುತ್ತೆ ಗೆಳೆಯ, ಇದಕ್ಕೆ ನೀನು ಬೇಜಾರು ಪಟ್ಕೋಬೇಡ. ಇವತ್ತು ನಿನಗೆ ಯಾರು ಕೂಡ ಬಂದಿಲ್ಲ, ಬಟ್ ಮುಂದೆ ಯಾರು ಕೂಡ ಬರಲ್ಲ ಅಂತ ಹೇಳಲ್ಲ ಅಂತ ಹೇಳಿ ಸಮಾಧಾನವನ್ನ ಮಾಡ್ತಾರೆ ಅರುಣ್ ಸಾಗರ್. ಈ ಒಂದು ಘಟನೆಯನ್ನ ಅರುಣ್ ಸಾಗರ್ ಅವರು ನೆನ್ಪು ಮಾಡ್ಕೊಂಡಿದ್ದಾರೆ.